ಇದು ಬಿಜೆಪಿ ಮುಖಂಡರು ನೋಡಲೇಬೇಕಾಗಿರುವಂತಹ ಸ್ಟೋರಿ. ಪಕ್ಷವನ್ನ ಕಟ್ಟಿ ಬೆಳೆಸಿದ ನಾಯಕನಿಗೆ ಅವಮಾನ. ಬಿಎಸ್ವೈ ವಿರುದ್ಧ ಮಾತನಾಡಿರುವಂತಹ ಬಿಜೆಪಿ ಶಾಸಕ. ಬಿಎಸ್ವೈ ಒಬ್ಬ ಬ್ಲಾಕ್ ಮೇಲ್ ರಾಜಕಾರಣಿ. ರಾಷ್ಟ್ರೀಯ ನಾಯಕರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಹಿಂಗಂತ ಬಿಜೆಪಿ ಶಾಸಕನೊಬ್ಬ ಬಿಎಸ್ವೈ ಅವರ ಮೇಲೆ ಬಾಂಬ್ ಅನ್ನ ಹಾಕಿದ್ದಾರೆ. ಎಸ್, ರಾಜಕೀಯ ಕೆಸರರ ಚಾಟ ಎಷ್ಟರ ಮಟ್ಟಿಗೆ ಹೋಗಿದೆ ಅಂತಂದ್ರೆ ಹಾದಿ ಬೀದಿ ರಂಪಾಟವಾಗಿ ತಿರುಕೊಳ್ತಾ ಇದೆ. ಇದು ನಾನ್ ನಿನ್ನ ಮೇಲೆ ಕೆಸರೆರಿಸ್ತೀನಿ, ನೀ ನನ್ನ ಮೇಲೆ ಕೆಸರೆಚ್ಚು ಅಂತ. ಸ್ವಾಮಿ, ಏನಾರ ಮಾಡ್ಕೊಳ್ಳಿ, ಹಾದಿ ಬೀದಿ ರಂಪಾಟ ಆಗಿ ಅದು ಜನಸಾಮಾನ್ಯರಿಗೆ ಹೆಂಗ್ ತಲುಪಬೇಕು ಹಂಗ ತಲುಪ್ತಾ ಇಲ್ಲ. ಅದು ಬದಲಿಗೆ ಕೆಟ್ಟದಾಗಿ ಕಾಣಿಸ್ತಾ ಇದೆ. ಎಸ್, ಈಗ ರಾಷ್ಟ್ರೀಯ ನಾಯಕರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಬಿಎಸ್ವೈ ಅಂತ ಹೇಳಿ ಒಬ್ಬ ಶಾಸಕ, ಅದರಲ್ಲೂ ಕೂಡ ಬಿಜೆಪಿ ಶಾಸಕನೇ ಈ ಒಂದು ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ. ಬಿಜೆಪಿಯ ಪ್ರಶ್ನಾತೀತ ನಾಯಕನ ವಿರುದ್ಧ ಮಾತನಾಡಿದಂತಹ ಶಾಸಕ ಯಾರು? ಆ ಶಾಸಕ ಬೇರಾರೂ ಅಲ್ಲ, ಹರಿಹರ ಶಾಸಕ ಬಿಪಿ ಹರೀಶ್. ಎಸ್, ಹೌದು, ಈ ವಿಚಾರವನ್ನ ಬಿಪಿ ಹರೀಶ್ ಅವರು ಬಾಯ್ಬಿಟ್ಟಿದ್ದಾರೆ. ಲಿಂಗಾಯತ ಸಮಾವೇಶ ನಡೆಯುವುದಾಗಿ ಹೇಳಿದ್ದಾರೆ. ಈ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬಣ ಹೇಳಿದೆ, ರಾಷ್ಟ್ರೀಯ ನಾಯಕರು ಬಿಎಸ್ವೈ ಜೊತೆ ಇಲ್ಲ, ಹೀಗಾಗಿ ಅವರ ಆಟ ಶುರು ಮಾಡಿಕೊಂಡಿದ್ದಾರೆ. ಹಿಂಗಂತ ಅಪ್ಪ ಮಗನ ಬಗ್ಗೆ ಹರೀಶ್ ಅವರು ಬಾಯ್ಬಿಟ್ಟಿದ್ದಾರೆ. ಯಡಿಯೂರಪ್ಪ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಯುವಾಗ ಮಠ ಮಾನ್ಯರನ್ನ ಸೇರಿಸಿ ರಾಜಕೀಯ ಮಾಡಿದ್ರು ಬಿಎಸ್ವೈ, ಈಗ ಕೂಡ ಅದನ್ನೇ ಮಾಡೋಕೆ ಹೊರಟಿದ್ದಾರೆ. ಹಂಗಂತ ಅಪ್ಪ ಮಗನ ಬಗ್ಗೆ ಬಿಪಿ ಹರೀಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಎಸ್, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಷ್ಟ್ರೀಯ ನಾಯಕರನ್ನ ನಿರಂತರವಾಗಿ ಬ್ಲಾಕ್ ಮೇಲ್ ಮಾಡಿಕೊಂಡು ಬಂದಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವ ಸಂದರ್ಭದಲ್ಲಿ ಮಠಾಧೀಶರನ್ನ ಮುಂದಿಟ್ಟು ಹೆಂಗಾಟ ಆಡಿದ್ರು, ಪುತ್ರನ ವಿಚಾರದಲ್ಲೂ ಮತ್ತೆ ಅದೇ ಹಳೆ ಆಟವನ್ನ ಮುಂದುವರಿಸ್ತಾ ಇದ್ದಾರೆ ಅಂತ ಹೇಳಿ ಹರಿಹರ ಬಿಜೆಪಿ ಶಾಸಕ ಬಿಪಿ ಹರೀಶ್ ಅವರು ಕಿಡಿಕಾರಿದ್ದಾರೆ. ರಾಷ್ಟ್ರೀಯ ನಾಯಕರು ತಮ್ಮ ಜೊತೆಗಿಲ್ಲ ಎನ್ನುವಂತಹ ಭಾವನೆ ಇರುವವರು ಇಂತಹ ಸಮಾವೇಶ ಸಂಘಟನೆಗಳನ್ನ ಮಾಡ್ತಾ ಇರ್ತಾರೆ. ಈ ಭಯ ನನಗಿಲ್ಲ. ಪಕ್ಷಕ್ಕೆ ದ್ರೋಹವನ್ನ ಎಸಗಿದವರು, ಭ್ರಷ್ಟಾಚಾರ, ಹೊಂದಾಣಿಕೆ ರಾಜಕಾರಣ ಮಾಡೋರನ್ನ ಪಕ್ಷದಿಂದ ತೊಲಗಿಸುವಂತಹ ಹೋರಾಟ ಮುಂದುವರಿಯುತ್ತದೆ ಅಂತ ಹೇಳಿ ಒಂದಿಷ್ಟು ಸುದ್ದಿಗೋಷ್ಠಿಯಲ್ಲಿ ಹರೀಶ್ ಅವರು ಮಾತನಾಡಿದ್ದಾರೆ. ಅದೇನೇ ಇರಲಿ, ಪಕ್ಷವನ್ನ ಕಟ್ಟಿ ಬೆಳೆಸಿದ್ದಂತಹ ಯಡಿಯೂರಪ್ಪ ಅವರ ವಿರುದ್ಧವೇ ಈಗ ಹರೀಶ್ ಅವರು ಮಾತನಾಡ್ತಾ ಇದ್ದಾರೆ. ಬೇರೆ ಪಕ್ಷದವರು ಕೆಸರೆರ ಚಾಟ ಮಾಡ್ತಾ ಇಲ್ಲ, ತಮ್ಮ ಪಕ್ಷದಲ್ಲಿ ಇಟ್ಕೊಂಡೇ ಈಗ ಎರಡೆರಡು ಬಣವಾಗಿ ತಿರುಕೊಂಡು ಬಿವೈ ವಿಜಯೇಂದ್ರ ಅವರ ಬಗ್ಗೆ ಮಾತನಾಡೋದು, ಹಾಗೆ ಯತ್ನಾಳ್ ಬಗ್ಗೆ ಇನ್ನೊಬ್ರು ಮಾತಾಡೋದು, ಇದೇ ನಡೀತಾ ಇದೆ.